ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳು, ವಿವಿಧ ನಿಗಮ ಮಂಡಳಿಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ನನ್ನ ಎಲ್ಲ ಸಮಸ್ತ ಪರಿಶಾತಿ ಪರಿಶಿಷ್ಟ ಪಂಗಡದ ನೌಕರ ಬಂಧುಗಳಿಗೆ ಭೀಮನಮನಗಳು. ಆತ್ಮೀಯರೇ, ಇವತ್ತು ಒಂದು ವಿಶೇಷವಾಗಿ ವಿಡಿಯೋ ಮೂಲಕ ತಮ್ಮಲ್ಲಿ ಒಂದು ಸಂದೇಶವನ್ನು ಕೊಡಬೇಕು ಅಂತೇಳಿ ನಮ್ಮ ಕೇಂದ್ರ ಸಮಿತಿಯ ಕೋರ್ ಕಮಿಟಿ ಇವತ್ತು ವಿಡಿಯೋನ ಮಾಡ್ತಾ ಇದೆ. ತಾವು ದಯಮಾಡಿ ಅಂತ್ಯದವರೆಗೂ ಕೇಳಬೇಕು ಅಂತೇಳಿ ವಿನಮ್ರವಾಗಿ ವಿನಂತಿಸಿಕೊಳ್ತೇನೆ. ಏನು ನಾವು ಕರ್ನಾಟಕ ರಾಜ್ಯ ಸರ್ಕಾರಿ SC ನೌಕರರ ಸಮನ್ವಯ ಸಮಿತಿ ವತಿಯಿಂದ ರಾಜ್ಯ ಸರ್ಕಾರಿ ಜಾಗೃತ ನೌಕರರ 6ನೇ ಜಾಗೃತ ಸಮಾವೇಶವನ್ನು ಮಾಡಬೇಕು ಅಂತೇಳಿ 6ನೇ ತಾರೀಕು 6ನೇ ತಿಂಗಳು 26ನೇ ಇಸ್ವಿಗೆ ತೀರ್ಮಾನ ಮಾಡಿದ್ವಿ. ಆದರೆ ರಾಜ್ಯದಲ್ಲಿ ಆದಂಥ ರಾಜಕೀಯ ಬದಲಾವಣೆಗಳ ಹಿನ್ನೆಲೆಯಲ್ಲಿ ಅದನ್ನು ತಾತ್ಕಾಲಿಕವಾಗಿ ಮುಂದೂಡಿದ್ವಿ. ಈಗೇನಾಗಿದೆ, ಮೊನ್ನೆ ರಾಜ್ಯ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸರ್ ಅವರ ಕಚೇರಿಯಿಂದ ನಮಗೆ 6ನೇ ಸಮಾವೇಶವನ್ನು ಮಾಡೋದಕ್ಕೆ 28/8/26 ಮಾಡಲು ಒಂದು ಅವಕಾಶವನ್ನು ನೀಡಿದ್ದಾರೆ. ಸೊ 28ನೇ ತಾರೀಕು 8ನೇ ತಿಂಗಳು 26ನೇ ಇಸ್ವಿಯಲ್ಲಿ ಶುಕ್ರವಾರ ಬೀಳುತ್ತೆ. 6ನೇ ಜಾಗೃತ ಸಮಾವೇಶವನ್ನು ಏರ್ಪಡಿಸೋದಕ್ಕೆ ತೀರ್ಮಾನವನ್ನು ಮಾಡಿದ್ದೀವಿ. ಅದೇ ರೀತಿ ಆ ಕಾರ್ಯಕ್ರಮಕ್ಕೆ ಇವತ್ತು ನಾವು ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ನಮ್ಮ ಸಮನ್ವಯ ಸಮಿತಿಗೆ ಸರ್ವಕಾಲವೂ ಮಾರ್ಗದರ್ಶಕರಾಗಿರುವಂಥ ಪರಮೇಶ್ವರ್ ಸಾಹೇಬರನ್ನು ಕೂಡ ನಾವು ಭೇಟಿ ಮಾಡಿದ್ದೇವೆ. ಅವರು ಅಧ್ಯಕ್ಷತೆಯನ್ನು ವಹಿಸೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಮತ್ತೆ ಈ ಕಾರ್ಯಕ್ರಮದ ಘನ ಉಪಸ್ಥಿತಿ, ಮಾರ್ಗದರ್ಶನ ನುಡಿಗಳಿಗಾಗಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ನಮ್ಮೆಲ್ಲ ನಾಯಕರಾದಂಥ ಸಿದ್ದರಾಮಯ್ಯ ಸರ್ಗೂ ಕೂಡ ಇನ್ವೈಟ್ ಮಾಡ್ತಿದ್ದೀವಿ. ಮತ್ತೆ ಸಂಪುಟಕ್ಕೆ ಹೊಸದಾಗಿ ಬರುವಂತ ಎಲ್ಲರನ್ನೂ ಕೂಡ ಇನ್ವೈಟ್ ಮಾಡ್ತಾ ಇದ್ದೀವಿ. ಈ ಸಮಾವೇಶ ನಮ್ಮ ಪರಿಶಿಷ್ಟ ಪಂಗಡದ ಸಮಸ್ತ ನೌಕರರಷ್ಟೇ ಅಲ್ಲ, ಸಮಸ್ತ ಜನಾಂಗದ ಸ್ವಾಭಿಮಾನದ ಸಮಾವೇಶ ಆಗಿದೆ. ನಾವು ಹಿಂದೆ ಒಂದು 30,000 ಅಂತಿದ್ವಿ, ಈಗ 50,000ದವರೆಗೂ ಕೂಡ ಜನವನ್ನ ಸೇರಿಸಬೇಕು. ನೌಕರರು, ನಿವೃತ್ತ ನೌಕರರು ಕುಟುಂಬ ಸಮೇತವಾಗಿ ಬರಬೇಕು ಅಂತಿದ್ದೀವಿ. ಯಾಕೆಂದ್ರೆ 28ನೇ ತಾರೀಕು ಐತಿಹಾಸಿಕ ದಿನ. ಇವತ್ತೇನು ರಾಷ್ಟ್ರದಲ್ಲಿ, ಜಗತ್ತಿನಲ್ಲಿ ಅಸ್ಪೃಶ್ಯತೆ, ಜಾತೀಯತೆ ತೊಲಗಿಸಬೇಕು ಅಂತಿತ್ತು, ಲಿಂಗ ಭೇದವನ್ನು ತೊಲಗಿಸಬೇಕು ಅಂತ ಹೋರಾಟವನ್ನು ಮಾಡಿದಂತೆ ಕೇರಳದ ನಾರಾಯಣ್ ಗುರುಗಳು ಹುಟ್ಟಿದಂತ ದಿನ ಕೂಡ ಅಂತ ಒಂದು ಐತಿಹಾಸಿಕ ವೈಚಾರಿಕ ಜಯಂತಿ ಕೂಡ ಅದೇ ದಿನ ಬಂದಿರೋದು ಒಂಥರ ಕಾಕತಾಳಿ ಅಂತ ಅನಿಸ್ತಾ ಇದೆ. ಈ ಸಮಾವೇಶವನ್ನ ಯಶಸ್ಸು ಮಾಡೋದಕ್ಕೆ ಎಲ್ಲ ಜಿಲ್ಲೆಗೆ ಜಿಲ್ಲಾ ಸಮಿತಿಗಳು, ತಾಲೂಕು ಸಮಿತಿಗಳು, ಹಿತೈಷಿಗಳು ಎಲ್ಲರೂ ಕೂಡ ನೌಕರರು ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತೀವಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ತಮ್ಮ ಧನ ಸಹಾಯವನ್ನು ಕೂಡ ಮಾಡಬೇಕು. ಮತ್ತು ಈ ಕಾರ್ಯಕ್ರಮದ ಯಶಸ್ವಿಗೆ ನಮ್ಮ ಕೇಂದ್ರ ಸಮಿತಿಗೆ ಮಾರ್ಗದರ್ಶನವನ್ನು ನೀಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ನಮ್ಮ ಜೊತೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ವಿಜಯಕುಮಾರ್ ಸರ್ ಅವರಿದ್ದಾರೆ, ಹಿರಿಯ ಉಪಾಧ್ಯಕ್ಷರಾದ ಮೋಹನ್ ಸರ್ ಮತ್ತು ಕೆಂಸಿದ್ದು ಅವರಿದ್ದಾರೆ, ರಾಜ್ಯ ಕಾರ್ಯದರ್ಶಿಗಳಾದ ಶಿವಕುಮಾರ್ ಇದ್ದಾರೆ, ಜಂಟಿ ಕಾರ್ಯದರ್ಶಿಗಳಾದ ರಾಚಪ್ಪ ಅವರಿದ್ದಾರೆ, ಮತ್ತೆ ಸಂಘಟನಾ ಕಾರ್ಯದರ್ಶಿಗಳಾದ ನಮ್ಮ ಪ್ರಸಾದ್ ಸರ್ ಇದ್ದಾರೆ. ನಮ್ಮ ಸಮನ್ವಯ ಸಮಿತಿ ವಿಚಾರಗಳನ್ನು ಸದಾ ಪ್ರಕಟಿಸುವಂತ ಸಮನ್ವಯ ಸಂಘಟನೆಯ ಸಂಪಾದಕರಾದಂಥ ನರಸಿಂಹಮೂರ್ತಿ ಅವರು ಇದ್ದಾರೆ. ಸ್ನೇಹಿತರೆ, ಮತ್ತೆ ನಮಗೆ ವಿಡಿಯೋನು ಕೂಡ ನಮ್ಮ ಹಿತೈಷಿಯಾದಂಥ ದ್ವಾರಕನಾಥ್ ಅವರು ಮಾಡ್ತಾ ಇದ್ದಾರೆ. ಇದು ನಮ್ಮ ಸಮಾಜ ಸಂವಿಧಾನದ ಉಳಿವಿಗಾಗಿ, ಮುಂದಿನ ಪೀಳಿಗೆಯ ರಕ್ಷಣೆಗಾಗಿ, ಸಂವಿಧಾನಬದ್ಧ ಹಕ್ಕುಗಳು ನಮ್ಮ ಜನಾಂಗಕ್ಕೆ, ನಮ್ಮ ನೌಕರರಿಗೆ ಬರಬೇಕು ಅನ್ನೋ ಒಂದು ದಿಟ್ಟತನವನ್ನು ಇಟ್ಕೊಂಡು ಈ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ತಾವು ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದ್ರ ಮೂಲಕ, ಹೆಚ್ಚು ಸಂಘಟನೆ ಮಾಡೋದ್ರ ಮೂಲಕ ಯಶಸ್ಸು ಮಾಡಬೇಕು ಅಂತೇಳಿ ಮತ್ತೊಮ್ಮೆ ಬಾಬಾ ಸಾಹೇಬರ ಸನ್ನಿಧಿಯಲ್ಲಿ ನಿಂತು, ನಮ್ಮ ಬೌದ್ಧಿಕ ತಂದೆ ಬಾಬಾ ಸಾಹೇಬರ ಸನ್ನಿಧಿಯಲ್ಲಿ ನಿಂತು ತಮ್ಮನ್ನ ವಿನಂತಿಯನ್ನು ಮಾಡಿಕೊಳ್ತಿದ್ದೀವಿ. ವಿಧಾನಸೌಧದ ಮುಂದೆ ನಿಂತು ಮಾಡ್ತಿದ್ವಿ. ಯಾಕೆಂದ್ರೆ ಬಾಬಾ ಸಾಹೇಬರು ನಮ್ಮನ್ನು ಆಳುವ ವರ್ಗಗಳಾಗಿ ಅಂತ ಹೇಳಿದ್ರು. ಎಲ್ಲೋ ಮಿಸ್ ಆಗಿ ನಾವು ಆಳುಗಳಾಗಿದ್ದೀವಿ. ನಾವು ಆಳುವ ವರ್ಗಗಳಾಗಬೇಕಂದ್ರೆ ಬಾಬಾ ಸಾಹೇಬರ ಚಿಂತನೆಗಳನ್ನು ನಾವು ಅಳವಡಿಸಿಕೊಳ್ಳೋದು ಅತ್ಯಗತ್ಯ ಅಂತೇಳಿ ಆ ಚಿಂತನೆಗಳ ಅಳವಡಿಕೆಯನ್ನು ನಾವು ಸಮಾವೇಶವನ್ನು ಸಂಪೂರ್ಣ ಐತಿಹಾಸಿಕ ಯಶಸ್ಸು ಮಾಡೋದ್ರ ಮೂಲಕ ತೋರಿಸೋಣ ಅಂತೇಳಿ ತಮ್ಮೆಲ್ಲರಿಗೂ ಕೂಡ ಭೀಮನಮನಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.